ಜ್ಯೋತಿಷ್ಯ ಅಂದ್ರೇನು? ಅದೊಂದು ಸೈನ್ಸ್, ಅದೊಂದು ವಿಜ್ಞಾನ. ಆದರೆ ನೀವೇನು ಪ್ರಶ್ನೆ ಕೇಳಿದ್ರಲ್ಲ, ಅದು ಜ್ಯೋತಿಷ್ಯ ಅಲ್ಲ, ಅದು ಫಲ ಜ್ಯೋತಿಷ್ಯ. ನೀವು ಫಲ ಜ್ಯೋತಿಷ್ಯ ಅಂತ ಏನಿದೆ, ಆ ಜಾತಕ ನೋಡೋದೇನಿದೆ, ಅದು ಒಂದನ್ನು ತಗೊಂಡು ಜ್ಯೋತಿಷ್ಯ ಅನ್ನೋ ಭಂಡಾರ ಏನಿದೆ ಅದನ್ನು ಸೈಡ್ಗೆ ಇಟ್ಬಿಡ್ತಾ ಇದ್ದರೆ ಅವಾಗ ಜನರು ತಪ್ಪಾಗ್ತದೆ. ಮತ್ತು ಅದನ್ನು ಪ್ರತಿಪಾದನೆ ಮಾಡ್ತಾ ಇರೋರದು ಕೂಡ ತಪ್ಪು. ಯಾಕೆ? ಜ್ಯೋತಿಷ್ಯ ಅಂದ್ರೇನು ನೋಡಿ, ಜ್ಯೋತಿಷ್ಯದಲ್ಲಿ ತುಂಬ ವಿಧಾನಗಳಿದೆ. ಖಗೋಳಶಾಸ್ತ್ರದಿಂದ ಹಿಡಿದು ಎಲ್ಲವೂ ಬರುವಂಥದ್ದು ಜ್ಯೋತಿಷ್ಯದಲ್ಲೇ. ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಆರ್ಯಭಟ ಇರ್ಬೋದು, ವರಹಮೀರ ಇರ್ಬೋದು, ಇವರೆಲ್ಲರೂ ಕೂಡ ಸೂರ್ಯನ ಸಿದ್ಧಾಂತವನ್ನು ಹೇಳಿದ್ದಾರೆ. ಭೂಮಿಯಿಂದ ಸೂರ್ಯ ಎಷ್ಟು ದೂರ ಹೇಳಿದ್ದು ಜ್ಯೋತಿಷ್ಯ. ಮುಂದಿನ 10 ವರ್ಷಗಳ ನಂತರ ಗ್ರಹಣ ಯಾವಾಗ ಆಗ್ತದೆ, ಈಗ ನಿಮ್ಮ ಸೈನ್ಸ್ ಏನು ಹೇಳುತ್ತದೋ ಗ್ರಹಣ ಆಗ್ತದೆ ಅಂತ ಹೇಳೋದನ್ನ ಜ್ಯೋತಿಷ್ಯ ಕೂಡ ಅವರ ಲೆಕ್ಕಾಚಾರ ಮಾಡಿ 10 ವರ್ಷದ ನಂತರ ಈ ರೀತಿಯ ಸೂರ್ಯಗ್ರಹಣ ಆಗ್ತದೆ ಅಂತ ಹೇಳೋದು ಕೂಡ ಜ್ಯೋತಿಷ್ಯವೇ. ನಾವು ಈ ಜ್ಯೋತಿಷ್ಯವನ್ನು ಬಿಟ್ಬಿಟ್ಟಿದ್ದೀವಿ. ಹೌದು ಹೌದು. ನಾವು ಟಿವಿಲಿ ಬರೋರ ಜ್ಯೋತಿಷ್ಯಗಳನ್ನ ಇಟ್ಕೊಂಡು ಜ್ಯೋತಿಷ್ಯ ಸುಳ್ಳು, ಅದು ಮೂಢನಂಬಿಕೆಯನ್ನು ಬಿತ್ತುತ್ತಾ ಇದೆ ಅಂತ ಹೇಳ್ತೀವಿ. ಅದು ಖಂಡಿತವಾಗಿ ಅವರುಗಳು ಧಾರ್ಮಿಕತೆಯನ್ನು ಒಳಗೆ ಇಡ್ತಾ ಇಲ್ಲ, ನಾನು ಅದನ್ನು ಒಪ್ತೀನಿ. ಆದರೆ ನಿಜವಾದ ಜ್ಯೋತಿಷ್ಯ ಏನು ನೋಡಿ, ಹಳ್ಳಿಯವನು ಬಹಳ ಒಳ್ಳೆ ಜ್ಯೋತಿಷಿ. ನೀವು ಕೇಳಿರ್ತೀರಿ, ಇವಾಗ ಯಾವ ನಕ್ಷತ್ರ ಅಂತ ಗೊತ್ತವರಿಗೆ, ಅದು ಜ್ಯೋತಿಷ್ಯದ್ದೇ ಒಂದು ಭಾಗ. ಈ ನಕ್ಷತ್ರದಲ್ಲಿ ಹೀಗೆ ಮಳೆ ಬರ್ತದೆ ಹೇಳೋದು ಜ್ಯೋತಿಷ್ಯವೇ. ಈಗ ಮುಂಗಾರ ಮಳೆ ಈ ಡೇಟ್ ಇಂದ ಶುರು ಆಗ್ತದೆ ಮಗ ಅಂತ ಹೇಳ್ತಾರೆ, ಹೌದು ಹೌದು, ಅದು ಜ್ಯೋತಿಷ್ಯವೇ. ಒಬ್ಬ ಹಳ್ಳಿಯ ಸಾಮಾನ್ಯನಿಗೂ ಗೊತ್ತು, ಈಗ ಈ ನಕ್ಷತ್ರ ನಡೀತಾ ಇದೆ, ಇವತ್ತು ಇಂಥ ವಾರ ನಡೀತಾ ಇದೆ, ಇದು ಇಂಥ ತಿಥಿ ನಡೀತಾ ಇದೆ ಅಂತ ಎಷ್ಟೋ ಹಳ್ಳಿಗರು ಹೇಳ್ತಾರೆ. ಈ ವಾರ ತಿಥಿ ಇವೆಲ್ಲವೂ ಹೇಳುವಂಥದ್ದು ಜ್ಯೋತಿಷ್ಯ. ನಾವು ಇದನ್ನ ಬಿಟ್ಟು ನನ್ನ ಜಾತಕದಲ್ಲಿ ಏನು ಬಂದಿದೆ, ನನ್ನ ಜಾತಕದಲ್ಲಿ ಇಷ್ಟನೇ ಮನೆಯಲ್ಲಿ ಶನಿ ಇದ್ದಾನೆ, ನನ್ನ ಜೀವನ ಕಥೆ ಏನು, ಅದನ್ನ ಇಟ್ಕೊಂಡಾಗ ಒಬ್ಬೊಬ್ಬ ಒಂದೊಂದನ್ನು ಹೇಳ್ತಾರೆ, ನಾವು ಅಲ್ಲಿ ಸಿಗಾಕೊಳ್ತಾ ಇದ್ದೀವಿ. ಜ್ಯೋತಿಷ್ಯ ನಿನ್ನ ಜೀವನದ ಹಣೆ ಬರಹವನ್ನು ಮಾತ್ರ ತಿಳಿಸುವಂಥದ್ದು ಜ್ಯೋತಿಷ್ಯ ಅಲ್ಲ. ಸೂಪರ್. ಗ್ರಹ ನಕ್ಷತ್ರ, ಈ ದಿನ ಈ ನಕ್ಷತ್ರ, ಈ ದಿನ ಇಂಥ ತಿಥಿ, ಇಂಥ ವಾರ, ಮಳೆ ಈ ಟೈಮಲ್ಲಿ ಬರೋ ಸಾಧ್ಯತೆ ಇದೆ, ಹೇಗೆ ಹವಾಮಾನ ಇಲಾಖೆ ಹೇಳುತ್ತದೋ ಜ್ಯೋತಿಷ್ಯ ಕೂಡ ಇಂಥ ಸಮಯದಲ್ಲಿ ಹೆಚ್ಚು ಮಳೆ ಆಗೋ ಸಾಧ್ಯತೆ ಇದೆ, ಗ್ರಹಣ ಇಂಥ ದಿನ ಆಗ್ತದೆ. ಇದೆಲ್ಲವೂ ನೀವು 10 ಜನ ಜ್ಯೋತಿಷ್ಯಗಳು ಅಂದರೆ ಸರಿಯಾದ ಜ್ಯೋತಿಷ್ಯಗಳ ಹತ್ರಕ್ಕೆ ಹೋಗಿ, ಸುಮ್ಮನೆ ಉದಾಹರಣೆಗೆ ಹೇಳೋದಿದ್ರೆ ನೀವು ಒಂಟಿ ಕಪ್ಪಲ್ಲಿ ತಗೊಂಡ್ರು ಅದೇ ದಿನಾಂಕಗಳಿದೆ, ಅದೇ ತಿಥಿ ವಾರ ನಕ್ಷತ್ರ ಅದೇ ಬರ್ತದೆ. ನೀವು ಯಾವುದೇ ಪಂಚಾಂಗಗಳು ತಗೊಂಡ್ರೆ ಅದು ನಿಜವಾದ ಜ್ಯೋತಿಷ್ಯ. ನೀವು ಅದಾದ ನಂತರ ನಿಮ್ಮ ಜೀವನದಲ್ಲಿ ಈ ದಿನ ಏನಾಗ್ತದೆ ಅಂತ ನೋಡ್ತೀರಲ್ಲ, ಅದು ಮೂಢನಂಬಿಕೆ. ಹಾಗಾಗಿ ನಮ್ಮ ಹಿರಿಯರು, ಅವರು ದೊಡ್ಡ ವಿಜ್ಞಾನಿಗಳು, ಋಷಿಗಳು, ಹೌದು ವಿಜ್ಞಾನಿಗಳೇ, ಖಂಡಿತ. ಅವರು ಏನು ಹೇಳಿದ್ದಾರೆ ನಾವು ಅದನ್ನು ತಗೋಬೇಕು ಬಿಟ್ಟು ನಿಮ್ಮ ಜಾತಕ, ನಿಮ್ಮ ಕುಂಡಲಿ ಏನಿದೆ ಅನ್ನೋದನ್ನು ತಗೊಂಡಾಗ ನಾವು ಮೂರ್ಖರಾಗ್ಬಿಡ್ತೀವಿ. ನಮ್ಮ ಒಬ್ಬ ಹುಡುಗ, ನೀವು ಕೇಳಿದ್ದಕ್ಕೆ ಹೇಳ್ತೀನಿ, ನಮ್ಮ ಒಬ್ಬ ಶಿಷ್ಯ ನನ್ನ ಡೇಟ್ ಆಫ್ ಬರ್ತ್ ತಗೊಂಡ, ನಾನು ಕೇಳಬೇಕು ಅಂತ. ಅವನು ತಗೊಂಡು ಹೋಗಿ 6 ತಿಂಗಳಾದರೂ ಏನೂ ಹೇಳಲಿಲ್ಲ. ನಾನು ಯಾಕೆ ತಗೊಂಡು ಹೋದ ಅಂದರೆ ಅವರ ಅಕ್ಕ ಜ್ಯೋತಿಷಿ, ಎಕ್ಸ್ಪರ್ಟ್. ಹಾಗಾಗಿ ಕೇಳೋಣ ಗುರುಜಿ ಏನು ಅಂತ. 6 ತಿಂಗಳಾದರೂ ಮತ್ತೆ ಏನು ಸುದ್ದಿ ಇಲ್ಲ. ನಾನೇ ನೆನ್ಪಿಟ್ಕೊಂಡು ಒಂದ್ಸರಿ ಕೇಳಿದೆ, ಏನಪ್ಪ ಡೇಟ್ ಆಫ್ ಬರ್ತು ಎಲ್ಲ ತಗೊಂಡು ಹೋದೆ, ಏನಾಯ್ತು? ಬಿಡಿ ಗುರುಗಳೇ. ಇಲ್ಲ ಹೇಳು. ಅಯ್ಯೋ ಬಿಡಿ ಗುರುಗಳೇ ಅದನ್ನು ಯಾಕೆ ಹೇಳಲಿಲ್ಲ? ಇಲ್ಲ ಹೇಳಿದ್ರು. ಆಯ್ತು, ಏನು ಆಯ್ತು ಹೇಳು, ನಗ್ತೀರಿ ನೀವು ಅಂತ. ಇಲ್ಲ ಹೇಳು ಅಂತ. ಹಾಗಾದ್ಮೇಲೆ ಹೇಳ್ದ, ಈ ಡೇಟ್ ಆಫ್ ಬರ್ತ್ ಎಲ್ಲ ಅವರು ಲೆಕ್ಕಾಚಾರ ಮಾಡಿ ಹೇಳಿದ್ರು, ಇವರು ಆಲ್ರೆಡಿ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿರ್ತಾರೆ, ನಿಮಾನ್ಸಕ್ಕೆ ಸೇರೋ ಸಾಧ್ಯತೆ ಇದೆ, ಇಲ್ಲ ಮುಂದಕ್ಕೆ ಒಂದು ದಿನ ಇವರು ಸೂಸೈಡ್ ಮಾಡ್ಕೊಳ್ತಾರೆ, ಮೊದಲು ನನ್ನ ಹತ್ರ ಕರ್ಕೊಂಬ ಅಂತ ಹೇಳಿದ್ರು. ನೀವು ನೋಡಿದ್ರೆ 100 ಜನ ಸೂಸೈಡ್ ಮಾಡ್ಕೊಳ್ಳೋರ್ನ ಬದುಕಿಸ್ತಾ ಇರೋ ಕೆಲಸ ಮಾಡ್ತಾ ಇದ್ದೀರಿ, ಈಗ ನಿಮ್ಮ ಹತ್ರ ಹೇಳಿದ್ರೆ ಹೇಗೆ ಅಂತ. ಈ ರೀತಿಯಾಗಿ ತಪ್ಪು ಅಭಿಪ್ರಾಯಗಳು, ಬ್ಲೈಂಡ್ ಆಗಿ ಅವ್ರ ಲೆಕ್ಕ ತುಂಬ ಸರಿ, ಅದು ಸರಿ ಇದೆ, ಆದರೆ ಹೀಗೆ ನಡೀಬಹುದು ಅಂತ ಒಂದು ಇಂಡಿಕೇಟ್ ಮಾಡಬಹುದು ಬಿಟ್ರೆ, ನಿಮ್ಮ ಮನಸ್ಥಿತಿ, ನಿಮ್ಮಲ್ಲಿರುವ ಭಕ್ತಿ, ನಿಮ್ಮಲ್ಲಿರುವ ಶ್ರದ್ಧೆ, ಅದೆಲ್ಲವನ್ನು ಬದಲಾಯಿಸುವಂತ ಸಾಮರ್ಥ್ಯ ನಿಮ್ಮ ಮನಸ್ಸಿಗಿದೆ. ಅದಕ್ಕೆ ಕೃಷ್ಣ ಹೇಳಿದ್ದು, ನಿನ್ನನ್ನು ನೀನು ನಂಬು, ನಿನ್ನನ್ನು ನೀನು ನಿಯಂತ್ರಣ ಮಾಡಕ್ಕೆ ಸಾಧ್ಯ ಆದರೆ, ನಿನ್ನ ಮನಸ್ಸನ್ನು ನೀನು ಮಿತ್ರನನ್ನಾಗಿ ಮಾಡ್ಕೊಳ್ಳೋಕೆ ಸಾಧ್ಯ ಆದರೆ, ನಿನ್ನ ಜೀವನ ಅದ್ಭುತ.